ತೆರಿಗೆ ಪಾವತಿಸದ ಕಾರಣಕ್ಕಾಗಿ ಬೆಂಗಳೂರಿನ ಮಂತ್ರಿ ಮಾಲ್ಗೆ ನಿನ್ನೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿದಿದ್ರು. ತೆರಿಗೆ ಬಾಕಿ ಇದೆ ಅನ್ನೋ ಕಾರಣಕ್ಕಾಗಿ ಬೀಗ ಜಡಿಯಲಾಗಿತ್ತು. ಇವತ್ತು ಕೂಡ ಮಂತ್ರಿ ಮಾಲ್ ಓಪನ್ ಆಗಿಲ್ಲ. ತೆರಿಗೆ ಬಾಕಿ ಉಳಿಸಿರೋದ್ರಿಂದ ಶಾಪಿಂಗ್ ಮಾಲ್ಗೆ ಬೀಗ ಬಿದ್ದಿದೆ. ಬಿಬಿಎಂಪಿಯ ಸೌಲಭ್ಯ ಬೇಕು, ಆದರೆ ತೆರಿಗೆಯಲ್ಲಿ ಕಳ್ಳಾಟ. 51 ಕೋಟಿ ಬಾಕಿ ಯಾವಾಗ ಪಾವತಿಸೋದು ಅನ್ನೋ ಪ್ರಶ್ನೆ. 2018ರಿಂದಲೂ ಕೂಡ ತೆರಿಗೆ ಕಟ್ಟದೆ ಮಂತ್ರಿ ಮಾಲ್ ಕಳ್ಳಾಟ ಮಾಡ್ತಾ ಇದೆ. ಆ್ಯಕ್ಚುಲಿ ಈ ಮಂತ್ರಿ ಬಿಲ್ಡರ್ಸು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಅದರ ಪರಿಣಾಮ ಇದು. ಟ್ಯಾಕ್ಸ್ ಕಟ್ಟೋದಕ್ಕೆ ದುಡ್ಡಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿದೆ. ಈ ಮಧ್ಯೆ ಇವತ್ತು ಕೂಡ ಮಂತ್ರಿ ಮಾಲ್ ಓಪನ್ ಆಗಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಘುಪಾಲ್ ಫೋನ್ ಸಂಪರ್ಕದಲ್ಲಿ. ರಘುಪಾಲ್, ಈಗ ಪ್ರತಿ ಬಾರಿ ಇದೊಂದು ನಾಟಕ ನಡೀತಾನೆ ಇರುತ್ತೆ. ಬರೋದು, ಬೀಗ ಜಡಿಯೋದು, 2 ದಿನ ಕ್ಲೋಸು, 3ನೇ ದಿನ ಮತ್ತೆ ಓಪನ್. ಇದು ಎಂಡ್ ಆಗೋದು ಯಾವಾಗ? ಇದು ಏನು ಸಮಸ್ಯೆ? ಇದು ಸಮಸ್ಯೆ ಬಗೆಹರಿಸುವಂಥ ಪ್ರಯತ್ನ ಆಗಿಲ್ವಾ? ಏನು ಕತೆ? ರಕ್ಷತ್, ಮಂತ್ರಿ ಮಾಲ್ ನೋಡೋದಾದ್ರೆ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳಲ್ಲಿ ಒಂದಾಗಿದೆ. ಅಂದ್ರೆ ಪ್ರತಿ ವರ್ಷವೂ ಕೂಡ ಯಾವುದೇ ಕಟ್ಟಡಗಳಿರ್ಲಿ, ವಾಣಿಜ್ಯ ಕಟ್ಟಡಗಳು ಅಥವಾ ರೆಸಿಡೆನ್ಷಿಯಲ್ ಕಟ್ಟಡಗಳಿರ್ಬೋದು, ಪ್ರತಿ ವರ್ಷ ಕೂಡ ಬಿಬಿಎಂಪಿಗೆ ಆಸ್ತಿ ತೆರಿಗೆನ ಪಾವತಿ ಮಾಡಬೇಕಾಗುತ್ತೆ. ಈ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿಲ್ಲ ಅಂದ್ರೆ, ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂದ್ರೆ, ಅದು ಮುಂದಿನ ವರ್ಷಕ್ಕೆ ಏನೀಗ ಇಂಟ್ರೆಸ್ಟ್ ಸೇರಿ ಇನ್ಕ್ಲೂಡ್ ಆಗಿ ಮತ್ತೊಮ್ಮೆ 2ನೇ ವರ್ಷಕ್ಕೆ 2 ವರ್ಷದ ತೆರಿಗೆ ಜೊತೆಗೆ ಅದಕ್ಕೆ ಬಡ್ಡಿ ಕೂಡ ಇನ್ಕ್ಲೂಡ್ ಆಗುತ್ತೆ. ಇದೇ ಕಾರಣಕ್ಕೋಸ್ಕರವಾಗಿ ಮಂತ್ರಿ ಮಾಲ್ನವರು 2018ರಿಂದ ಏನು ಪಾವತಿ ಮಾಡಿಲ್ಲ, ಅದೆಲ್ಲದರ ಈಗ ಬಡ್ಡಿ ಸೇರಿ ಈಗ ಒಟ್ಟು 51 ಕೋಟಿ ಬಾಕಿ ಉಳಿಸ್ಕೊಂಡಿರುವಂತದ್ದು. ಇದನ್ನ ಪಾವತಿ ಮಾಡೋದಕ್ಕೆ ಮಂತ್ರಿ ಗ್ರೂಪ್ ಅವರು, ಮಂತ್ರಿ ಮಾಲ್ ಆಡಳಿತ ಮಂಡಳಿಯವರು ಸಾಕಷ್ಟು ನಿರ್ಲಕ್ಷ್ಯ ತೋರ್ತಿರುವಂತದ್ದು. ಬಿಬಿಎಂಪಿ ಕಂದಾಯ ಅಧಿಕಾರಿಗಳು ಸಾಕಷ್ಟು ಬಾರಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಬಾಕಿಯನ್ನ ಪಾವತಿ ಮಾಡಿ, ಇಮಿಡಿಯೇಟ್ ಆಗಿ ಪಾವತಿ ಮಾಡಿ, ಇಲ್ಲದೆ ಹೋದ್ರೆ ಇದನ್ನ ಲಾಕ್ ಮಾಡ್ತೀವಿ, ಬೀಗ ಜಡಿತೀವಿ ಅನ್ನೋ ಒಂದು ಎಚ್ಚರಿಕೆಗಳನ್ನ ಕೊಟ್ಟರು ಕೂಡ ಅವರು ಬಾಕಿ ತೆರಿಗೆಯನ್ನ ಕಟ್ಟದೆ ಕೋರ್ಟ್ ಮೊರೆ ಹೋಗುವಂತ ಒಂದು ನಾಟಕವಾಡುವಂತ ಕೆಲಸವನ್ನ ಮಾಡಿದ್ರು ಅನ್ನೋ ಮಾಹಿತಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೋಸ್ಕರವಾಗಿ ನಿನ್ನೆ ಬಿಬಿಎಂಪಿ ಕಂದಾಯ ಅಧಿಕಾರಿಗಳು ಏಕಾಏಕಿ ಮಂತ್ರಿ ಮಾಲ್ ಮೇಲೆ ದಾಳಿ ಮಾಡಿ ಒಂದು ಬೀಗವನ್ನ ಜಡಿದಿದ್ದಾರೆ. ನಿನ್ನೆ ಸಂಜೆ ಕ್ಲೋಸ್ ಆಗಿರುವಂತ ಮಂತ್ರಿ ಮಾಲ್ ಇವತ್ತಿಗೂ ಕೂಡ ಓಪನ್ ಆಗಿಲ್ಲ. ಅಲ್ಲಿನ ಎಲ್ಲಾ ಮಳಿಗೆಗಳು ಕೂಡ ಕ್ಲೋಸ್ ಆಗಿದೆ. ಬಹಳಷ್ಟು ಮಂದಿಗೆ ಮಾಹಿತಿ ಇಲ್ಲ ಮಂತ್ರಿ ಮಾಲ್ ಓಪನ್ ಆಗಿದೆ ಅಂತೇಳಿ ಶಾಪಿಂಗ್ ಅಂತ ಬರ್ತಿದ್ದಾರೆ. ಅವರು ಕೂಡ ಸಡನ್ ಆಗಿ ಮಂತ್ರಿ ಮಾಲ್ ಕ್ಲೋಸ್ ಆಗಿರೋದ್ರಿಂದ ಮನೆಗಳಿಗೆ ತೆರಳುವಂತಹ ಪ್ರಮೇಯ ಸೃಷ್ಟಿಯಾಗಿರುವಂತದ್ದು. ಧನ್ಯವಾದ ರಘುಪಾಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.